ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ವಾ. ಮತ್ತೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ಆ ಕಾರಿನ ಫಸ್ಟ್ ಸರ್ವಿಸಿಗೆ ನಾನು ಸುಳ್ಯಕ್ಕೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ. ಸುಳ್ಯದ ಮಾಂಡವಿ ಮೋಟರ್ಸ್ ಶೋರೂಮ್ಗೆ ಹೋಗ್ತಾ ಇದ್ದೇನೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಸುಳ್ಯದ ಮಾಂಡವಿ ಶೋರೂಮನ್ನು ಒಂದು ಸಲ ನೋಡಿಕೊಂಡು ಬರುವ. ಹಾಗೆಯೇ ಫಸ್ಟ್ ಸರ್ವಿಸ್ ಅಂತ ಹೇಳಿದ್ದಾರೆ. ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್ ಎಲ್ಲ ಫ್ರೀ ಅಂತ. ಸೊ ಈ ಫ್ರೀ ಅಂತ ಹೇಳಿದರೆ ಇದರಲ್ಲಿ ಎಂತ ಇರ್ತದೆ, ಎಂತ ಇರುವುದಿಲ್ಲ, ಫ್ರೀ ಸರ್ವಿಸಲ್ಲಿ ಹಣ ಏನಾದರೂ ತಗೊಳ್ತಾರಾ, ಇನ್ ಡೀಟೇಲ್ ಆಗಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ. ಫಸ್ಟ್ ಸರ್ವಿಸ್ ಅಂತ ಹೇಳಿದರೆ ಮೊದಲಿಗೆ 1000 ಕಿಲೋಮೀಟರ್ ಅಥವಾ 1 ತಿಂಗಳು. 1000 ಕಿಲೋಮೀಟರ್ ಕಂಪ್ಲೀಟ್ ಆಗಲಿಲ್ಲ, 600 ಕಿಲೋಮೀಟರ್ ಆಗಿದೆ. 1 ತಿಂಗಳು ಸ್ವಲ್ಪ ಜಾಸ್ತಿ ಆಯಿತು. ಸುಳ್ಯದ ಮಾಂಡವಿ ಮೋಟಾರ್ಸ್ ಶೋರೂಮ್ ಉಂಟಲ್ಲ, ಅಲ್ಲಿಯ ಬಗ್ಗೆ ಎಲ್ಲರಿಗೊಂದು ಒಳ್ಳೆಯ ಒಪಿನಿಯನ್ ಇದೆ. ನಮ್ಮ ಈ ಭಾಗದಲ್ಲಿ ಪುತ್ತೂರು ಅಥವಾ ಸುಳ್ಯ, ನಮಗೆ ಸುಳ್ಯಕ್ಕೆ ಹೋಗೋದು ಅಂತ ಹೇಳಿದರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ನಮಗೆ. ಹಾಗೆ ಸುಳ್ಯದಲ್ಲಿ ಸರ್ವಿಸ್ ಕೂಡ ಒಳ್ಳೆಯದುಂಟು ಅಂತ ಎಲ್ಲ ಹೇಳ್ತಾಯಿದ್ರು. ಹಾಗಿರುವಾಗ ನೋಡುವ, ಪೆರ್ನಾಜೆ ಆನೆಗುಂಡಿಯ ಒಂದು ವೈಬನ್ನು ನೋಡಿಕೊಂಡು ಮುಂದೆ ಸಾಗುವ. ಈಗ ಪೆರ್ನಾಜೆಗೆ ತಲುಪಿದ್ದೇವೆ ಸ್ನೇಹಿತರೆ. ಇನ್ನು ಸ್ವಲ್ಪ ಮೇಲೆ ಹೋಗುವ. ಇಲ್ಲಿ ಉಂಟಂತೆ ಶೋರೂಮ್. ಇಲ್ಲಿ ಅಲ್ಲ, ಸ್ವಲ್ಪ ಮುಂದೆ ಹೋಗ್ಬೇಕು. ಒಂದು ಸುಳ್ಯದಲ್ಲಿ ಪೈಚಾರು. ಸುಳ್ಯ ಶೋರೂಮಲ್ಲಿ ಇದ್ದೇನೆ ಸ್ನೇಹಿತರೆ. ಎಷ್ಟು ಮೇಜರಾಗಿ ಆಕ್ಸಿಡೆಂಟ್ ಆಗಿದ್ದರೂ ಕೂಡ ಇಲ್ಲಿ ಕಂಪ್ಲೀಟ್ ಕೆಲಸ ನಡೀತದೆ. ಅದರ ಬಾಡಿ ಸೆಟ್ ಮಾಡುವಂಥದ್ದು, ಪೈಂಟಿಂಗ್ ಹಾಕುವಂಥದ್ದು, ವಾಶ್, ಕಂಪ್ಲೀಟ್ ಹುಡಿ ಆಗಿದ್ದರೂ ಕೂಡ ಕಂಪ್ಲೀಟ್ ರೀಸೆಟ್ ಮಾಡಿ ಕೊಡ್ತಾರೆ. ಗಾಡಿ ಆಕ್ಸಿಡೆಂಟ್ ಆಗಿದೆ, ನಾವು ಮಂಗಳೂರಿಗೆ ತಗೊಂಡು ಹೋಗಬೇಕು ಅಂತ ಇದ್ದರೆ ಬೇಡ, ಸುಳ್ಯಕ್ಕೊಮ್ಮೆ ವಿಸಿಟ್ ಮಾಡಿ, ಇಲ್ಲಿ ತೋರಿಸಿ. ಇಲ್ಲಿ TVSನವರ ಶೋರೂಮ್ ಕಾಣ್ತಾ ಉಂಟಲ್ಲ ಸ್ನೇಹಿತರೆ, ಇಲ್ಲಿ ಪಕ್ಕದಲ್ಲಿ ಇರುವಂಥದ್ದು. ಇಲ್ಲಿ ಹೊಂಡೈ ಶೋರೂಮ್ ಕೂಡ ಉಂಟು. ಹಾಗೆಯೇ ಇಲ್ಲಿ ಸುಳ್ಯ ಸೆಂಟ್ರಲ್ ಮಾಂಡವಿ ಅವ್ರದ್ದು ಶೋರೂಮ್ ಕೂಡ ಇಲ್ಲೇ ಇರುವಂಥದ್ದು. ಇದು ಈ ಕಡೆ ನೋಡ್ತಾ ಇರುವಂಥದ್ದು ಸೇಲ್ಸ್, ಹಾಗೆಯೇ ಈ ಕಡೆ ಸರ್ವಿಸ್ ಉಂಟು. ಅಲ್ಲಿ ನನ್ನ ಕಾರ್ ಕೊಟ್ಟಿದ್ದೇನೆ. ಬಂದದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದರು. ಬಟ್ ಅಷ್ಟು ದೂರದಿಂದ ಬರುವಾಗ ಒಂದು ಕನಿಕರ ತೋರಿಸಿ ಒಂದು ಸರ್ವಿಸ್ ಮಾಡಿ ಕೊಡುವ ಅಂತ ಹೇಳಿದರು. ಈಗ ನಾನು ಇವರಿಗೆ ಅಪರಿಚಿತ, ಅದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮಾತನಾಡಿಸಿದರು. ಸರ್ವಿಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಶೋರೂಮಲ್ಲಿ ಕೂಡ ತುಂಬ ರಶ್ ಇತ್ತು. ಮತ್ತು ನೋಡುವ, ತೊಂದರೆ ಇಲ್ಲ, ಇನ್ನೊಮ್ಮೆ ಬರ್ತೇನೆ ನೋಡುವ ಅಂತ ಹೇಳಿದೆ. ಬೇಡ, ಅಷ್ಟು ದೂರದಿಂದ ಬಂದಿದ್ದೀರಿ ಅಲ್ವಾ, ಸರ್ವಿಸ್ ಮಾಡಿ ಕೊಡುವ ಅಂತ ಹೇಳಿದರು. ತುಂಬ ಖುಷಿಯಾಯಿತು. ಸುಮಾರು ವರ್ಷಗಳ ಎಕ್ಸ್ಪೀರಿಯೆನ್ಸ್, ಅನುಭವ ಇರುವವರು ಕೂಡ ಶೋರೂಮಲ್ಲಿದ್ದಾರೆ. 10-17 ವರ್ಷಗಳ ಅನುಭವ ಇರುವವರು ಕೂಡ ಶೋರೂಮಲ್ಲಿದ್ದಾರೆ. ಹಾಗೇನೊಂದು 18 ವರ್ಷಗಳಾಯಿತು ಇಲ್ಲಿಯ ಮಾಂಡವಿ ಮೋಟಾರ್ಸ್ ಶೋರೂಮಿಗೆ.
ಊಟದ ಸಮಯ ಆಗುವಾಗ ನಮ್ಮ ಕಾರು ರೆಡಿ ಆಯಿತು. ಅಲ್ಲಿ ವೀಲಲ್ಲಿ ವೀಲ್ ಕ್ಯಾಪ್ ಉಂಟಲ್ಲ, ಅದಕ್ಕೆ ಟ್ಯಾಗ್ ಹಾಕಿದ್ದಾರೆ. ಒಮ್ಮೆ ಫುಲ್ ಚೆಕ್ ಮಾಡಿ ನಂತರ ಫುಲ್ ವಾಶ್ ಮಾಡಿದ್ದಾರೆ. ಅಲ್ಲಿ ಶೋರೂಮ್ನಿಂದ ಸೀದಾ ನಾನು ಸುಳ್ಯ ಪಂಚಾಯತ್ ಹತ್ರ ಬಂದೆ ಸ್ನೇಹಿತರೆ. ಹಾಗೆಯೇ ಡೆಲಿವರಿ ಆಗಿರುವಂಥದ್ದು ಸುಳ್ಯದಲ್ಲಿ. ಡೆಲಿವರಿ ಆಗಿ ನಾವು ಅಲ್ಲಿಂದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬೇಕಾದ್ರೆ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಇಲ್ಲಿಗೆ ಪಂಚಾಯತಿಗೆ ಬಂದಿರ್ತದೆ. ಪಂಚಾಯತಲ್ಲಿ ನೀವು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಹೇಳ್ತಾರೆ. ಗಡಿಬಿಡಿ ಇಲ್ಲ, ಆರಾಮ್ಸೆ ಇಲ್ಲಿ ನಾಮಕರಣ ಮಾಡಿ ನಾಮಕರಣದಲ್ಲಿ ಹೆಸರೆಲ್ಲ ಇಟ್ಟು ಫೈನಲ್ ಆದ ನಂತರ ಇಲ್ಲಿಗೆ ಬನ್ನಿ, ಗಡಿಬಿಡಿ ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಇಲ್ಲಿ ಇರ್ತದೆ ಅಂತ ಹೇಳಿದರು. ಇದು ನಾನು ಈ ವಿಷಯ ಯಾಕೆ ಹೇಳಿದೆ ಅಂತ ಹೇಳಿದರೆ, ಕೆಲವರಿಗೆ ಒಂದು ಗಡಿಬಿಡಿ ಇರ್ತದೆ, ಒಂದು ಟೆನ್ಷನ್ ಇರ್ತದೆ. ಮಗು ಹುಟ್ಟಿದ ತಕ್ಷಣ ನಾಮಕರಣ ಮಾಡಬೇಕು, ಇಲ್ಲಾಂದರೆ ಡಾಕ್ಯುಮೆಂಟ್ ಅದು ಸಮಸ್ಯೆ ಬರ್ತದೆ, ಇಲ್ಲಂದಿದ್ದರೆ ಸಮಸ್ಯೆ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಅಂಥದ್ದು ಎಂಥದ್ದು ಇಲ್ಲ. ಫಾರಿನ್ನಲ್ಲಿ ಹುಟ್ಟಿದ ತಕ್ಷಣ ಹೆಸರಿಡಬೇಕು, ಅದು ಕಂಪಲ್ಸರಿ. ಅದು ಯಾಕೆ ಅಂತ, ಯಾವ ಮಗು ಅಂತ ಮೊದಲೇ ಹೇಳ್ತಾರೆ, ಗಂಡು ಮಗುವ ಹೆಣ್ಣು ಮಗು ಅಂತ ಮೊದಲೇ ಹೇಳ್ತಾರೆ. ಅಲ್ಲಿ ಅದು ಲೀಗಲ್. ಇಲ್ಲಿ ನಮ್ಮಲ್ಲಿ ಗಂಡು ಮಗು ಹೆಣ್ಣು ಮಗು ಅಂತ ಡಿಸೈಡ್ ಮಾಡಲಿಕ್ಕೆ ಇಲ್ಲ, ಅದು ಡೆಲಿವರಿ ಆದ ನಂತರನೇ ಅವರು ತಿಳಿಸುವಂಥದ್ದು. ಸೊ ಹಾಗೆಯೇ ಯಾವುದೇ ರೀತಿಯಲ್ಲಿ ಟೆನ್ಷನ್ ಇಲ್ಲ. ನಾಮಕರಣ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ನಾವು ಹೇಳಿದರೆ ಆಯಿತು. ಫಾರ್ಮ್ ಉಂಟು, ಫಾರ್ಮ್ ಫಿಲ್ ಮಾಡಿದರೆ ಆಯಿತು. ಹಾಗೆಯೇ ಇವತ್ತು ಜೋರಾಗಿ ಮಳೆ ಕೂಡ ಬರ್ತಾ ಉಂಟು. ಫೈನಲ್ಲಿ ಕಾರು ಸರ್ವಿಸ್ ಆಯಿತು ಸ್ನೇಹಿತರೆ. ಕಾರು ಸರ್ವಿಸಲ್ಲಿ ಎಂತ ಮಾಡಿದರು ಅಂತ ಹೇಳಿದರೆ, ಫುಲ್ ಕಾರು ಒಂದು ಸಲ ವಾಶ್ ಮಾಡಿದರು, ಮತ್ತು ಎಲ್ಲ ಸರಿ ಉಂಟಲ್ವಾ, ಬ್ರೇಕ್ ಎಲ್ಲ ಸರಿ ಉಂಟಲ್ವಾ ಅಂತ ಎಲ್ಲ ಒಮ್ಮೆ ಚೆಕ್ ಮಾಡಿದರು ಅಷ್ಟೇ. ಫಸ್ಟ್ ಸರ್ವಿಸಲ್ಲಿ ಅಷ್ಟೇ, ಬೇರೆ ಏನಿಲ್ಲ. 43 ರೂಪಾಯಿ ಆಯಿತು. ಇಂಜಿನ್ ಆಯಿಲ್ ಚೇಂಜ್ ಮಾಡುವಂಥದ್ದು 10,000 ಕಿಲೋಮೀಟರಿಗೆ. ಇನ್ನು ಸೆಕೆಂಡ್ ಸರ್ವಿಸ್ ಯಾವ ಥರ ಅಂತ ಹೇಳಿದ್ರೆ, 4 ವೀಲ್ಗಳನ್ನು ಓಪನ್ ಮಾಡಿ, ಅಂದರೆ ಫುಲ್ ಬಿಚ್ಚಿಸ್ತಾರೆ, ಏನಾದರೂ ಸಮಸ್ಯೆಗಳುಂಟ ಅಂತ ನೋಡ್ತಾರೆ. ಸೊ ಕಂಪ್ಲೀಟ್ ಒಂದು ಸಲ ವೀಲ್ ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿ ನೋಡ್ತಾರೆ. ಸುಳ್ಯ ಭಾಗಕ್ಕೆ ಬರುವಾಗ ಮಾಂಡವಿ ಮೋಟಾರ್ಸ್ ಅಂದರೆ ನಮ್ಮ ಮಾರುತಿ ಸುಜುಕಿ ಅವ್ರದ್ದು ಸರ್ವಿಸ್ ಮಾಡಬೇಕು, ಏನಾದರೂ ಕೆಲಸಗಳು ಉಂಟು ಅಂತ ಹೇಳಿದರೆ ಒಂದು ಸಲ ನಮ್ಮ ಮಾರುತಿ ಸುಜುಕಿ ಶೋರೂಮಿಗೆ ಭೇಟಿ ನೀಡಿ ಸ್ನೇಹಿತರೆ. ಇಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ನಾವು ನಮ್ಮ ವಾಹನಗಳ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಸ್ಟಿಕ್ಕರಿಂಗ್ನವರು ಇದ್ದರೆ ಸ್ಟಿಕ್ಕರಿಂಗ್ ಒಂದು ಸಲ ಮಾಡೋದು, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ನೋಡುವ. ಸೊ ಮತ್ತೆ ಸಿಗುವ ಸ್ನೇಹಿತರೆ.